ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್. ನಾನು ನನ್ನ ಫಸ್ಟ್ ಎವರ್ ಪ್ರಾಡಕ್ಟ್ ರಿವ್ಯೂನ ಇವತ್ತು ಮಾಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಬೆಂಗಳೂರಲ್ಲಿ ತುಂಬಾ ಸೆಕೆ ಇದೆ, ಬಿಸಿಲು ಇದೆ. ಹಾಗಾಗಿ ನಾನೊಂದು ಮಿನಿ ಏರ್ ಕೂಲರ್ ಫ್ಯಾನ್ ವಿತ್ ವಾಟರ್ ಸ್ಪ್ರೇನ ಆರ್ಡರ್ ಮಾಡಿದ್ದೆ. ಮಲೆನಾಡಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಈ ಸೆಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಈ ಸಲ ಟೆಂಪ್ರೇಚರ್ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಫ್ಯಾನ್ ಬೇಕಾಗುತ್ತೆ, ಪಿ ಜಿಲಿರೋ ಫ್ಯಾನ್ ಸಾಲಲ್ಲ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಮಿನಿ ಫ್ಯಾನ್ನ ಆರ್ಡರ್ ಮಾಡಿದ್ದೆ. ಇದರಲ್ಲಿ ನಾವು 1.5 ಇಂದ 2 ಲೀಟರಷ್ಟು ನೀರನ್ನ ಹಾಕಬಹುದು. ಇದು USB ಪವರ್ಡ್ ಆಗಿದ್ದು 3 ಮೋಡ್ಸ್ ಆಫ್ ಸ್ಪೀಡ್ ಕೂಡ ಅವೈಲೇಬಲ್ ಇದೆ, ಬೋತ್ ಫ್ಯಾನ್ ಮತ್ತು ವಾಟರ್ ಸ್ಪ್ರೇಗೆ ಎರಡಕ್ಕೂ ಕೂಡ. ನಮಗೆ 4 ಆಪ್ಷನ್ಸ್ ಕೂಡ ಇದೆ. ಫಸ್ಟ್ನೇದು ಬಂದು ಫ್ಯಾನ್, ಎರಡನೇದು ಬಂದು ವಾಟರ್ ಸ್ಪ್ರೇ ಆ್ಯಂಡ್ ಮೂರನೇದು ಬಂದು ಲೈಟಿಂಗ್ ಎಫೆಕ್ಟ್ ಆ್ಯಂಡ್ ನಾಲ್ಕನೇದು ಬಂದು ಟೈಮಿಂಗ್ ಎಫೆಕ್ಟ್. ಈ ನಿಮಗೆ 5 ಹೋಲ್ಸ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿಂದ ನಿಮಗೆ ವಾಟರ್ ಸ್ಪ್ರೇ ಮಿಸ್ಟ್ ರೀತಿಯಲ್ಲಿ ಬರುತ್ತೆ. ಆ್ಯಂಡ್ ಇದರಲ್ಲಿ 60 ಡಿಗ್ರಿಯಷ್ಟು ಅಡ್ಜಸ್ಟ್ಮೆಂಟ್ ಕೂಡ ಅವೈಲೇಬಲ್ ಇದೆ. ಓವರಾಲ್ ಕ್ವಾಲಿಟಿ ಬಂದು 5 ರೇಟಿಂಗ್ನ ಕೊಡ್ಬೋದು ಔಟ್ ಆಫ್ 5. ಜೊತೆಗೆ ನೀವು ರೂಮ್ ಫ್ರೆಶ್ನರ್ ಅಥವಾ ಪರ್ಫ್ಯೂಮ್ನ ಕೂಡ ಈ ಪ್ಲೇಸಲ್ಲಿ ಆ್ಯಡ್ ಮಾಡಬಹುದು. ಆ್ಯಂಡ್ ಕ್ಯಾರಿ ಮಾಡೋದಕ್ಕೆ ಈಸಿ ಆಗೋ ಥರ ಬೆಲ್ಟ್ನ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಟ್ರಾವೆಲ್ ಫ್ರೆಂಡ್ಲಿ ಆಗಿದೆ ಅಂತಲೇ ಹೇಳ್ಬಹುದು. ನಾನಿವಾಗ ಒಂದು 250 ml ಅಷ್ಟು ನೀರನ್ನು ಹಾಕಿ ನಿಮಗೆ ಟ್ರೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೀರು ಫಿಲ್ ಮಾಡಿ ಪ್ಲಗ್ ಇನ್ ಮಾಡಿ ನೀವು ಇದನ್ನು ಆಪ್ರೇಟ್ ಮಾಡ್ಬೋದು. ಬಟ್ ನನಗೆ ಇದರಲ್ಲಿ ಡಿಸಡ್ವಾಂಟೇಜ್ ಅನಿಸಿದ್ದೇನು ಅಂತಂದರೆ, ಆ್ಯಸ್ ಟ್ರಾವೆಲ್ ಫ್ರೆಂಡ್ಲಿ ಆಗಿರೋದ್ರಿಂದ ಇದು ನಮಗೆ ರೀಚಾರ್ಜಬಲ್ ಆಗಿದ್ರೆ ತುಂಬಾ ಯೂಸ್ಫುಲ್ ಆಗ್ತಿತ್ತು. ಬಟ್ ಇದು ಪ್ಲಗ್ ಇನ್ ಆಗದೆ ವರ್ಕ್ ಆಗೋಲ್ಲ. ಪವರ್ ಇದ್ದಾಗ ಆಲ್ಮೋಸ್ಟ್ ಎಲ್ಲರೂ ಸೀಲಿಂಗ್ ಫ್ಯಾನ್ನ ಯೂಸ್ ಮಾಡ್ತಾರೆ. ಇದು ರೀಚಾರ್ಜಬಲ್ ಆಗಿದ್ದರೆ ನಾವು ಇದನ್ನು ಪವರ್ ಇಲ್ಲದೇ ಇದ್ದಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಎಫಿಷಿಯೆಂಟ್ ಆಗ್ತಿತ್ತು. ಬಟ್ ಇದು ಆ ರೀತಿ ಇಲ್ಲದಿರೋದ್ರಿಂದ ಇದರ ಮೇನ್ ಡಿಸಡ್ವಾಂಟೇಜ್ ಅಂತಲೇ ಹೇಳ್ಬಹುದು. ಅದರ್ವೈಸ್ ಇಟ್ಸ್ ಎ 10 on 10 ಪ್ರಾಡಕ್ಟ್. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮಲ್ನಾಡ್ ಹುಡುಗಿ.